ಪಡೆಯುವುದು ತುಂಬಾ ಸುಲಭ ಆಗಿದೆ. ಹೇಗೆ ಅಂತೀರಾ? ಸರ್ಕಾರದ ಕಡ್ಡಾಯ ಶಿಕ್ಷಣ ನೀತಿ ಪ್ರಕಾರ 6 ರಿಂದ 14 ವರ್ಷದ ಪ್ರತಿ ಮಗುವಿಗೂ ಉಚಿತ ಹಾಗೂ ಕಡ್ಡಾಯ ಶಿಕ್ಷಣವನ್ನು ಜಾರಿಗೊಳಿಸಲಾಗಿದೆ. ನಿಮ್ಮ ಮನೆಯ ಮಗುವನ್ನು ನಿಮ್ಮ ಮನೆಯ ಹತ್ತಿರದ ಶಾಲೆಗೆ ಸೇರಿಸಿ ಮತ್ತೆ ವಿದ್ಯಾವಂತರನ್ನಾಗಿ ಮಾಡಿ. ಬನ್ನಿ, ಸರ್ಕಾರಿ ಶಾಲೆಯನ್ನು ಉಳಿಸೋಣ, ಬೆಳೆಸೋಣ, ಅಭಿವೃದ್ಧಿಯೊಂದಿಗೆ ಕೊಂಡೊಯ್ಯೋಣ. ಧನ್ಯವಾದ. ನಂತರ ಮತ್ತೊಮ್ಮೆ ವಾರ್ತಾ ಮುಖ್ಯಾಂಶಗಳಿಗೆ ಸ್ವಾಗತ. ನಿಮ್ಮ ಮೆದುಳಿಗೆ ಡೀಪ್ ಆಗಿ ಕೈ ಹಾಕಲ್ಲ, ಲೈಟ್ ಆಗಿ ಕೈ ಹಾಕ್ತೀನಿ ಎಂದು ಹೇಳಿದ ಸುಶೀಲಾ ಮೇಡಮ್. ಶಿಬಿರಾರ್ಥಿ ಶಂಕರ್ ಸಂಶಯವ ಬಗೆಹರಿಸುವ ನಿಟ್ಟಿನಲ್ಲಿ ನನ್ನ ಕವಿತೆಗೆ ನನ್ನವಳೇ ಸ್ಫೂರ್ತಿ ಎಂದ ಮಂಜುನಾಥ್ ಸರ್. ನಿರೀಕ್ಷೆಗಳು ಹುಸಿಯಾದಾಗ ಬರುವುದೇ ಕೋಪ, ಕೋಪತಾಪಗಳ ಬಿಟ್ಟು ಕಲಿಸಪ್ಪ ಪಾಪ ಎಂದು ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀಯುತ ಮಂಜುನಾಥ್ ಸರ್ ಅವರು ಪರಿ ಮೆದುಳಿನ ಬಗ್ಗೆ ತಿಳಿ ಹೇಳಿದರು. ಮುಂದುವರಿದು ಮಧ್ಯಾಹ್ನದ ಮೊದಲ ಅವಧಿಯಲ್ಲಿ ಬಹುಸುದ್ದಿಯಲ್ಲಿರುವ ಎಫ್ಎಲ್ಎನ್ ವಿಷಯವಾಗಿ ಅರ್ಥಪೂರ್ಣ ಪಿಪಿಟಿಯೊಂದಿಗೆ ಹಿರಿಯ ಉಪನ್ಯಾಸಕರಾದ ಶ್ರೀಮತಿ ಶಿವಮ್ಮರವರಿಂದ ವಿಚಾರ ವಿನಿಮಯ. ಶಿಬಿರಾರ್ಥಿ ಗೌರಮ್ಮರವರಿಂದ ರಾಷ್ಟ್ರಕವಿಗಳು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರನ್ನು ನೆನಪಿಡುವ ಸ್ಮೃತಿ ಸೂತ್ರ. ನಂತರ ಶ್ರೀಯುತ ಉಮೇಶ್ ಸರ್ ಅವರಿಂದ ಸೃಜನಾತ್ಮಕ ರೀತಿಯಲ್ಲಿ ಉಲ್ಟಾ ಪಲ್ಟಾ ಚಂದಿರ ತಂದ ಹುಣ್ಣಿಮೆ ರಾತ್ರಿ ಹಾಡಿಗೆ ಮನಸೋತ ಶಿಬಿರಾರ್ಥಿಗಳು. ನಂತರದಲ್ಲಿ ಸಿಂಧು ಮೇಡಮ್ ರವರಿಂದ ವೇರ್ ಇಸ್ ದ ಟಂಗ್ ಎಂಬ ಅಭಿನಯ ಗೀತೆಯೊಂದಿಗೆ ರಿಫ್ರೆಶ್ಮೆಂಟ್. ತರಬೇತಿಯ ಅಂತಿಮ ಘಟ್ಟದಲ್ಲಿ ಉಪನಿರ್ದೇಶಕರು ಪ್ರಾಂಶುಪಾಲರಾಗಿರ್ತಕ್ಕಂತಹ ಶ್ರೀಮತಿ ಉಷಾ ಮೇಡಮ್ ರವರ ಆಗಮನ. ನಂತರ ಶಿಬಿರಾರ್ಥಿಗಳಿಗೆ ಹಿತವಚನ. ಈಗ ಮತ್ತೊಂದು ಪುಟ್ಟ ಬ್ರೇಕ್ ನಂತರ ಮತ್ತೆ ನಮ್ಮ ವಾರ್ತಾ ವಿವರವನ್ನ ನೋಡೋಣ. ಒಂದು ಮಗ್ನಲ್ಲಿ ಹಾಲು ಮತ್ತೊಂದರಲ್ಲಿ ಸ್ವಲ್ಪ ಸಕ್ಕರೆ ಸೇರಿಸಿ ಈಗ ಮಿಕ್ಸ್ ಆರಂಭಿಸಿ. ಈ ಮಗ್ಗಿನಿಂದ ಮಗುವಿಗೆ ಸವಿಯಿರಿ ಟೇಸ್ಟಿ ಕಾಫಿ ಮಾಡಿ ಅಲ್ಲಿ. ಬನ್ನಿ 4ನೇ ದಿನದ ವರದಿಯ ವಿವರವನ್ನ ನೋಡೋಣ. ದಿನಾಂಕ 25/7/2024 ಗುರುವಾರ ಬೆಳಿಗ್ಗೆ 9:30ಕ್ಕೆ ಸರಿಯಾಗಿ ಗುರುತರ ಜವಾಬ್ದಾರಿ ಹೊಂದಿರುವ ಎಲ್ಲ ಶಿಕ್ಷಕ ಶಿಬಿರಾರ್ಥಿಗಳಿಗೆ ಆರಂಭವಾಗಿತ್ತು ಕಾರ್ಯಾಗಾರ. ಸಮಯಕ್ಕೆ ಸರಿಯಾಗಿ ಸಡಗರದಿ ಬಂದು ಸೇರಿತು ಶಿಬಿರಾರ್ಥಿಗಳ ಆಗರ. ಉಚ್ಛ್ವಾಸ ನಿಶ್ವಾಸದೊಡನೆ ಭಕ್ತಿಪೂರ್ವಕ ಧ್ಯಾನ, ಶಿಬಿರಾರ್ಥಿಗಳಿಗೆ ಆಧ್ಯಾತ್ಮಿಕ ಅವಲೋಕನ, ಮೈ ಮನಸ್ಸುಗಳಿಗೆ ಓಂಕಾರದ ಸಿಂಚನ. ಶಿಬಿರಾರ್ಥಿ ಶಶಿಕುಮಾರ್ ಅವರಿಂದ. ರಾಷ್ಟ್ರಭಾಷೆ ಹಿಂದಿ, ನಾಡಭಾಷೆ ಕನ್ನಡದಲ್ಲಿ ಸರ್ವಧರ್ಮ ಸಮಭಾವದಲ್ಲಿ ಬೇಡಿದ ವರಗಳನ್ನೆಲ್ಲ ಕರುಣಿಸೋ ಕರುಣಾಮಯಿ ವಿಘ್ನ ವಿನೇಶಕನಾದ ಏಕದಂತನನ್ನು ಪ್ರಾರ್ಥಿಸುವ ಮೂಲಕ ವಿದ್ಯುಕ್ತ ಚಾಲನೆಯನ್ನು ನೀಡಿದ 3ನೇ ತಂಡದವರು. ಜೊತೆಗೆ ಸಮೀನಾ ಅವರು ಕರಂ ಮಾಂಗೋತಿ ಹೋ ರೆಹಂ ಮಾಂಗೋತಿ ಹೋ ಎಂದು ಅಲ್ಲಾನಲ್ಲಿ ಪ್ರಾರ್ಥಿಸುತ್ತಾ. ನಂತರ ಚಿಂತನೆಯಲ್ಲಿ ತಸ್ಮಿಯಾರವರು ಡೇಂಜರಸ್ ವೈರಸ್ ಆಗಿರುವ ಸ್ಟ್ರೆಸ್ ಅಂದ್ರೆ ಅನಾವಶ್ಯಕ ಒತ್ತಡದಿಂದ ದೂರ ಇರಿ ಎಂದೋ ಕಿವಿ ಮಾತು ಹೇಳಿ ಸಹೋದ್ಯೋಗಿ ಮಿತ್ರರೊಂದಿಗೆ ಒಳ್ಳೆಯ ಸಂಬಂಧ, ವ್ಯವಸ್ಥೆಯೊಂದಿಗೆ ಹೊಂದಾಣಿಕೆ, ಸ್ವೀಕರಿಸುವ ವಿಶಾಲ ಮನೋವೃತ್ತಿ ಬೆಳೆಸಿಕೊಳ್ಳಿ ಎಂದು ಹೇಳುತ್ತಾ ಶಿಬಿರಾರ್ಥಿಗಳ ಡ್ರೆಸ್ ಅನ್ನು ಒಂದು ಹಾಡಿನ ಮೂಲಕ ದೂರ ಮಾಡಿದ್ರು. ಮುಂದುವರಿದು ವೃತ್ತಿಯಲ್ಲಿ ಬರುವವರನ್ನ ದೇವರಂತೆ ಕಾಣಿ, ವೃತ್ತಿ ಗೌರವ, ವೃತ್ತಿ ಬದ್ಧತೆ ಬೆಳೆಸಿಕೊಳ್ಳಿ ಎಂಬ ಕಿವಿಮಾತನ್ನ ಹೇಳಿದ್ರು ಸಾವಿತ್ರಿ ಹೆಗ್ಡೆಯರವರು. ನಂತರ ದಿನದ ವರದಿಯ ಊರಣ ಉಣಬಡಿಸಿದರು ವಿನೂತನ ಮಾದರಿಯಲ್ಲಿ, ಸೃಜನಾತ್ಮಕ ರೀತಿಯಲ್ಲಿ. ಪ್ರೀತಿ ಆದರೂ ಚಿಟಿಕೆ ಡಾಕ್ಟರ್, ನಂದಿನಿ ಆದರೂ ನೋಡಲ್ ಆಫೀಸರ್, ಆಂಜಿನಮ್ಮ ಆದರೂ ವರದಿಯ ರಿಪೋರ್ಟರ್. ಆದರೆ ಒಂದನೇ ತಂಡದವರು ದಂಗಾದರು ಹೆಚ್ಚಿತು ನಮ್ಮ ಜವಾಬ್ದಾರಿ ಎಂದರು. ಬಂತು 3ನೇ ತಂಡ ರೈಲಿನ ರೀತಿಯಲ್ಲಿ, ಚುಕುಬುಕು ರೈಲಿನ ರೀತಿಯಲ್ಲಿ. ನನ್ನ ಹೆಸರು 1 0 ನನ್ನ ಹಿಂದು, ನನ್ನ ಹೆಸರು 1 0 ನನ್ನ ಹಿಂದು, ನಾನು ಅದರ ಮುಂದು ಎಂದು, ನಾನು ದೊಡ್ಡದು ನೀನು ಚಿಕ್ಕದು ಎಂದು ಹೇಳುತ್ತಾ ಗಣಿತ ಕಲಿಸಿತು. ಕನಕಮ್ಮ ಬಂದರು ಟಿಂಕು ಟಿಂಕು ಎಂದು, ಅಮೆರಿಕಾದ ಬಿಳಿಮುಖ, ಆಫ್ರಿಕಾದ ಕರಿಮುಖ, ಡೆಲ್ಲಿಯ ಡೊಳ್ಳಿ, ಲಂಡನ್ನ ಲಂಬು ಜನ, ಜಪಾನ್ನ ಕುಳ್ಳು ಜನ, ಬೆಂಗಳೂರು ಡಯಟ್ನ ಹ್ಯಾಪಿ ಜನರನ್ನ ಪರಿಚಯಿಸಿದ್ರು. ಈಗ ಮುಂದಿನ ವಿವರಾಂಶಗಳನ್ನ ಒಂದು ಪುಟ್ಟ ಬ್ರೇಕ್ ನ ತೆಗೆದುಕೊಂಡು ವಾಪಸ್ ಬರೋಣ. ವಾಷಿಂಗ್ ಪೌಡರ್ ನಿರ್ಮಾ ಹಾಲಿನಂತ ಬೆಳಕು ನಿರ್ಮಾದಿಂದ ಬಂತು, ಬಣ್ಣದ ಬಟ್ಟೆಗೆ ತರತರ ಬೆಳಗು ಬಂತು, ಎಲ್ಲರೂ ಮೆಚ್ಚಿದ ನಿರ್ಮ ವಾಷಿಂಗ್ ಪೌಡರ್ ನಿರ್ಮಾ. ಈಗ ಮತ್ತೆ 4ನೇ ದಿನದ ಬೆಂಕಿ ನ್ಯೂಸ್ಗೆ ಸ್ವಾಗತ. ಡೀಪ್ ಆಗಿ ಕೈ ಹಾಕಲ್ಲ, ಲೈಟ್ ಆಗಿ ಕೈ ಹಾಕ್ತೀನಿ ಎಂದು ಹೇಳುತ್ತಾ ಬಂದರು ನಮ್ಮ ಸುಶೀಲಾ ಮೇಡಮ್.
ಬಣ್ಣದ ಮಿಂಚಿನ ಪಟ್ಟಿಗಳಿಡಿದು ನಮ್ಮನ್ನು ಮಕ್ಕಳು ಎಂದು ತಿಳಿದು ಬಣ್ಣದ ಮಿಂಚಿನ ಪಟ್ಟಿಗಳಿಡಿದು ನಮ್ಮನ್ನು ಮಕ್ಕಳು ಎಂದು ತಿಳಿದು ಮೆದುಳಿನ ಭಾಗಗಳು ಅವುಗಳ ಕಾರ್ಯಗಳ ನಮ್ಮೆದುಳಿಗಿಳಿಸಿದರು. ಮೆದುಳಿನ ಭಾಗಗಳು ಅವುಗಳ ಕಾರ್ಯಗಳ ನಮ್ಮೆದುಳಿಗಿಳಿಸಿದರು. ಅಷ್ಟೊತ್ತಿಗಾಗಲೇ ಚುಮು ಚಳಿಯಲ್ಲಿ ಕಾಫಿಯ ಘಮಘಮ ನಾಸಿಕಕ್ಕೆ ಬಡಿಯಲು ರುಚಿ ಸವಿಯಲು ನಾಲಿಗೆ ನಲಿಯಿತು. ಚುಮು ಚಳಿಯಲ್ಲಿ ಕಾಫಿಯ ಘಮಘಮ ನಾಸಿಕಕ್ಕೆ ಬಡಿಯಲು ರುಚಿಯ ಸವಿಯಲು ನಾಲಿಗೆ ನಲಿಯಿತು. ಬಿಸಿ ಕಾಫಿ ಕುಡಿದು ಒಳ ಬರಲು ಬಿಸಿ ವಿಷಯವ ತಂದರು ಗೌರಮ್ಮ. ಬಿಸಿ ಕಾಫಿ ಕುಡಿದು ಒಳ ಬರಲು ಬಿಸಿ ವಿಷಯವ ತಂದರು ಗೌರಮ್ಮ. ಗೋವುಗಳು ಕುಳಿತಿವೆ ಶಿರವಾಗಿ, ಕರುಣಾಮಯಿ ದೇವರು ಶಿವ ಮತ್ತು ವಿಷ್ಣು ಅಮೃತ ಗಂಗೆಯ ಚೆಲ್ಲಿದರು. ಶ್ರೀಯುತ ಉಮೇಶ್ ಸರ್ ಅವರು ಸ್ಮೃತಿ ಸೂತ್ರ ಗ್ರೂಪಿಗೆ ಆಲ್ರೆಡಿ ಫಾರ್ವರ್ಡ್ ಮಾಡಿದ್ರು. ಬಾಳ ದೋಣಿಯ ನಡೆಯ ನರಿತು ದಣಿ ಬರಿಯದೆ ದುಡಿಯುತ್ತಿಹಳು ನನ್ನವಳು. ಬಾಳ ದೋಣಿಯ ನಡೆಯ ನರಿತು ದಣಿ ಬರಿಯದೆ ದುಡಿಯುತ್ತಿಹಳು ನನ್ನವಳು ಎಂದು ಶೃಂಗಾರ ರಸದಿ ಕವಿತೆಯ ನೊಗೆದು ಬಂದರು ಶ್ರೀಯುತ ಮಂಜುನಾಥ್ ಸರ್. ಪರಿ ಮೆದುಳಿನ ಬಗ್ಗೆ ತಿಳಿ ಹೇಳಿದರು. ದ.ರಾ.ಬೇಂದ್ರೆಯವರ ಕವಿತೆಯ ಹಾಡಿದರು. ತುಂಬಿ ಬಂದಿತ್ತ ದುಂಬಿ ಹಾರಿ ಬಂದಿತ್ತ, ತುಂಬಿ ಬಂದಿತ ಕಾಲ ಕೂಡಿ ಬಂದಿತ ಪರಿಪಕ್ವವಾಗಿತ್ತ ಎಂದು ಪಾಠ ಮುಗಿಸುವಷ್ಟರಲ್ಲಿ ನಮ್ಮ ಹೊಟ್ಟೆ ಖಾಲಿಯಾಗಿತ್ತ. ಸಮಯ 1:30 ಬಿಸಿ ಬಿಸಿ ರಾಗಿ ರೊಟ್ಟಿ ಬಂದಿತ್ತ, ಬಾಳೆ ಎಲೆಯ ಒಳಗ ಬಿಸಿ ಬಿಸಿಯಾಗಿತ್ತ. ಬಾಳೆ ಎಲೆಯ ಒಳಗ ಬಿಸಿ ಆಗಿತ್ತ. ಕುಂಬಳಕಾಯಿ ಪಲ್ಯ ಘಮಘಮ ಎಂತಿತ್ತ.